ವೃಶ್ಚಿಕ ರಾಶಿಯವರ ಆಗಸ್ಟ್ ತಿಂಗಳ ಮಾಸ ಭವಿಷ್ಯದಲ್ಲಿ ಶುಭ ವಿಚಾರಗಳ ವಿಡಿಯೋಗೆ ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೆ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ವೃಶ್ಚಿಕ ರಾಶಿಯವರಿಗೆ ಏನೇನು ಸಮಸ್ಯೆಗಳಾಗಬಹುದು ಆಗಸ್ಟ್ ತಿಂಗಳಲ್ಲಿ ಅನ್ನುವಂಥದ್ದನ್ನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೇನೆ. ನಮ್ಮ ಇನ್ಸ್ಟಾಗ್ರಾಮಲ್ಲೋ ಫೇಸ್ಬುಕ್ಕಲ್ಲೋ ಯೂಟ್ಯೂಬಲ್ಲೋ ಇರ್ತದೆ, ದಯವಿಟ್ಟು ನೋಡಿಲ್ಲ ಅಂದರೆ ನೋಡ್ಕೊಳ್ಳಿ. ಇದು ಶುಭ ವಿಚಾರ ವಿಡಿಯೋ. ಇದರಲ್ಲಿ ಏನೇನು ಒಳ್ಳೆಯದಾಗಲಿದೆ ಅನ್ನುವಂಥದ್ದನ್ನು ನಾನು ಖಂಡಿತವಾಗಿ ತಿಳಿಸಲಿದ್ದೇನೆ. ನೋಡಿ, ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರು ಸಹ ಓಂ ಗುರುಭ್ಯೋ ನಮಃ ಅಂತ ಕಮೆಂಟ್ ಮಾಡಿ, ಯಾಕೆ ಅಂತ ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ. ಬಹುಮುಖ್ಯವಾಗಿ ವೃಶ್ಚಿಕ ರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ಇರತಕ್ಕಂಥ ಗ್ರಹಗಳ ಬಲ ಯಾವ ರೀತಿಯಲ್ಲಿದೆ ಅಂತ ನೋಡ್ಲಿಕ್ಕೆ ಹೋದರೆ ಬುಧ ಬಲ ಸಿಗಲಿದೆ ನಿಮಗೆ. ಬುಧ ಬಲ ನಿಮಗೆ ಏನೋ ಈ ಪಂಚಮ ಶನಿ ಅಥವಾ ಬೇರೆ ಬೇರೆ ಸಮಸ್ಯೆಗಳಿಂದ ಕಷ್ಟಪಡ್ತಾ ಇರತಕ್ಕಂಥ ನಿಮಗೆ ರೇ ಆಫ್ ಹೋಪ್ ಅಂತೀವಲ್ಲ, ಒಂದು ಆಶಾಕಿರಣದಂತೆ ಬುಧ ನಿಮಗೆ ಒಂದು ಸ್ವಲ್ಪ ಅನುಕೂಲ ಮಾಡಿಕೊಡಲಿದ್ದಾನೆ. ವೃಶ್ಚಿಕ ರಾಶಿಯವರಿಗೆ ನೀವು ಮಾಡುವಂತಹ ವ್ಯಾಪಾರ ವ್ಯವಹಾರಗಳೇನು ಸತ್ತು ಹೊರಗೆ ಹೋಗ್ಬಿಟ್ಟಿದೆ, ಬಿಸ್ನೆಸ್ ಇಲ್ಲದೆ ನೀವು ಒದ್ದಾಡ್ತಾ ಇದ್ದೀರಾ, ನಿಮಗೆ ಈ ಆಗಸ್ಟ್ ತಿಂಗಳಲ್ಲಿ ಬುಧ ನಿಮಗೆ ಒಂದಿಷ್ಟು ಬಿಸ್ನೆಸ್ ಕೊಡ್ತಾನೆ, ಒಂದಿಷ್ಟು ವ್ಯವಹಾರಗಳನ್ನು ಕೊಡ್ತಾನೆ. ಆ ವ್ಯವಹಾರಗಳಿಂದ ನೀವು ಸಾಕಷ್ಟು ಚೇತರಿಕೆಯನ್ನು ಪಡಿಬಹುದಾಗಿರ್ತದೆ. ಅದರಲ್ಲೂ ಮುಖ್ಯವಾಗಿ ನಿಮ್ಮ ಮಾತು ಮುಖ್ಯವಾಗಿ, ನೀವು ಮಾತಾಡಿದ್ರೆ ಸಾಕು ಕೆಲಸ ಆಗುತ್ತೆ ಅನ್ನೋ ಥರ ಆಗುತ್ತೆ. ಸೊ ಅದರಿಂದ ನಿಮ್ಮ ಕೆಲಸ ಕಾರ್ಯಗಳಾಗಬೇಕು. ಎರಡನೇದಾಗಿ ಹಣಕಾಸಿಲ್ಲದೆ ತುಂಬ ಕಷ್ಟಪಡ್ತಾ ಇದ್ದೀರಿ, ಆಗಸ್ಟ್ ತಿಂಗಳಲ್ಲಿ ಗುರುಗ್ರಹ ನಿಮಗೊಂದು ಸ್ವಲ್ಪ ಹಣಕಾಸನ್ನು ಕೊಡ್ತಾನೆ. ಸೊ ಮಧ್ಯದಲ್ಲಿ ಎಷ್ಟು ಅಂದರೆ 3ನೇ ವಾರದಿಂದ ನೀವು ಒಂದು ಸ್ವಲ್ಪ ಹಣಕಾಸನ್ನು ನೋಡಬಹುದಾಗಿರ್ತದೆ. ಜಾಸ್ತಿ ಅಲ್ಲ, ಬಟ್ ಒಂದು ಸ್ವಲ್ಪ ಪ್ರಮಾಣದಲ್ಲಾದರೂ ಸ್ವಲ್ಪ ಹಣ ಲಿಕ್ವಿಡ್ ಕ್ಯಾಶ್ ಓಡಾಡ್ತದೆ. ಇಲ್ಲಾಂದರೆ ತುಂಬ ಉಸಿರುಗಟ್ಟದಂತಹ ವಾತಾವರಣವೇ ಜಾಸ್ತಿ ಇದೆ. ಆದರೂ ಸಹ ಗುರುವಿನ ಅನುಗ್ರಹ ನಿಮಗೆ 3ನೇ ವಾರ ಒಂಚೂರು ಕೈಯಲ್ಲಿ ದುಡ್ಡಾಡುವಂಗೆ ಮಾಡುತ್ತೆ. ಆದರೆ ಎಷ್ಟೇ ದುಡ್ಡಾಡಲಿ ಏನೇ ಆಡಲಿ ಹೊರಗಡೆ ಯಾರಿಗೂ ಹೇಳ್ಕೊಳ್ಳೋಕ್ಕೂ ಹೋಗಬೇಡಿ, ಎಲ್ಲೂ ಚಾಲೆಂಜ್ ಮಾಡೋಕ್ಕೆ ಹೋಗಬೇಡಿ ಹಣಕಾಸಿನ ವಿಚಾರದಲ್ಲಿ. ಜೊತೆಗೆ ಬಹುಮುಖ್ಯವಾಗಿ ನೀವು ಗಮನಿಸಬೇಕಾಗಿರತಕ್ಕಂಥದ್ದು ವೃಶ್ಚಿಕ ರಾಶಿಯವರು ಏನಪ್ಪ ಅಂತಂದರೆ, ಮೊದಲ 2 ವಾರಗಳಿದೆಯಲ್ಲ, ಸೊ ಉದ್ಯೋಗದ ವಿಚಾರದಲ್ಲಿ ಏನೇ ಪ್ರಯತ್ನ ಮಾಡಿದ್ರೂ ಮೊದಲ 2 ವಾರಗಳಲ್ಲೇ ಮಾಡ್ಕೊಂಡ್ಬಿಡ್ಬೇಕು ನೀವು. 3ನೇ ವಾರ ಬಂತು ಅಂದ್ರೆ ಉದ್ಯೋಗದ ವಿಚಾರದಲ್ಲಿ ಬಹಳ ಬ್ಯಾಡ್ ಪರಿಸ್ಥಿತಿ, ಕೆಟ್ಟ ಪರಿಸ್ಥಿತಿ. ಮೊದಲ 2 ವಾರಗಳಲ್ಲೇ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗಬೇಕಾ ಅಥವಾ ಆಲ್ರೆಡಿ ಉದ್ಯೋಗದಲ್ಲಿರೋರಿಗೆ ಪ್ರಮೋಷನ್ ಸ್ಯಾಲ್ರಿ ಹೇಗಿತ್ತಿದೆ ಏನು ಬೇಕಾ, ಮೊದಲ 2 ವಾರಗಳಲ್ಲೇ ವ್ಯವಹಾರ ಇದಾಗ್ಬಿಡಬೇಕು. ನಂತರ ಬಹಳ ಕಷ್ಟವಾಗ್ತದೆ. ಏನಂದರೆ ಆರೋಗ್ಯದ ವಿಚಾರವಾಗಿ ಒಂದು ಒಳ್ಳೆ ಡಾಕ್ಟರ್ ಸಿಗಬಹುದು. ಆರ್ಥಿಕ ವಿಚಾರದಲ್ಲಿ ಹಿನ್ನಡೆ ಆದರೂ ಕೂಡ ಸ್ವಲ್ಪ ನೀವು ಫಾಲೋಅಪ್ ಜಾಸ್ತಿ ಮಾಡಬೇಕಾಗತ್ತೆ. ತಾತ್ಸಾರ ಮಾಡಬಾರ್ದು ಆರೋಗ್ಯದ ವಿಚಾರದಲ್ಲಿ. ರಿಸಲ್ಟ್ ಸಿಗೋ ತನಕ, ಒಳ್ಳೆ ಡಾಕ್ಟರ್ ಸಿಗೋ ತನಕ, ಒಳ್ಳೆ ಔಷಧಿ ಸಿಗೋ ತನಕ, ನನಗೆ ಗುಣ ಆಗುವ ತನಕ ನಾನು ಕಷ್ಟಪಟ್ಟೆ ಪಡ್ತೀನಿ, ಹೋರಾಡ್ತೀನಿ, ನಾನು ಹೋಗಿ ಹುಡುಕ್ತೀನಿ, ಮಾಡ್ತೀನಿ ಅಂಥೇಳಿ ಆ ಥರ ಬೆನ್ನು ಬಿದ್ದು ಪ್ರಯತ್ನ ಮಾಡಿದ್ರೆ ಆರೋಗ್ಯ ಸರಿ ಹೋಗುವಂಥದ್ದು ಸಾಧ್ಯತೆಗಳು ಇದ್ದಾವೆ. ಅದೃಷ್ಟವಶಾತ್ 3 ಸಲ ಪ್ರಯತ್ನ ಮಾಡಿದೆ, 3ನೇ ಸಲ ಅಂತೂ ಸಿಕ್ಕಿದ್ರು ಡಾಕ್ಟ್ರು, 3ನೇ ಸಲ ಅಂತೂ ಔಷಧಿ ಸಿಕ್ತು, 3ನೇ ಸಲ ವ್ಯವಸ್ಥೆ ಆಯಿತು ಟ್ರೀಟ್ಮೆಂಟ್ಗೆ. ಈ ಥರ ಬೆಂಬಿಡದೆ ಪ್ರಯತ್ನ ಮಾಡಿದರೆ ನಿಮಗೆ ಆರೋಗ್ಯದ ವಿಚಾರದಲ್ಲಿ ಅನುಕೂಲ ಆಗುತ್ತೆ. ಗುರುಬಲ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ ಯಾರಿಗೆ, ವೃಶ್ಚಿಕ ರಾಶಿಯವರಿಗೆ. ಅದರ ಎಷ್ಟು ಪರ್ಸೆಂಟೇಜ್ ನಿಮಗೆ ಸಿಗ್ತಾ ಇದೆ ಅನ್ನೋದು ಬಹಳ ಮುಖ್ಯ. ಸೊ ನಿಮಗೋಸ್ಕರ ಒಂದು ಅತ್ಯದ್ಭುತವಾದ ಪರಿಹಾರವನ್ನು ಮಾಡಿ ಅತ್ಯದ್ಭುತವಾದ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಅದ್ರ ಬಗ್ಗೆಯೂ ನೀವು ತಿಳ್ಕೊಳ್ಬೇಕು. ಜುಲೈ 29ನೇ ತಾರೀಕು ಬುಧವಾರ ಹುಣ್ಣಿಮೆ, ಗುರುಪೂರ್ಣಿಮೆ, ಬಹಳ ವಿಶೇಷವಾಗಿರ್ತಕ್ಕಂಥ ದಿವಸ. ಅದಕ್ಕೆ ನಾನು ಗುರುಭ್ಯೋ ನಮಃ ಅಂತ ಕಮೆಂಟ್ ಮಾಡಿ ಅಂತ ಪ್ರತಿಯೊಬ್ಬರಿಗೂ ಹೇಳ್ತಾ ಇರ್ತಕ್ಕಂಥದ್ದು. ಏನಕ್ಕೆ ಅಂದರೆ ಇದು ಕಾರಣಕ್ಕೆ. ಗುರುಪೂರ್ಣಿಮೆ ವರ್ಷಕ್ಕೆ ಒಮ್ಮೆ ಬರತಕ್ಕಂಥ ಆಷಾಢ ಪೌರ್ಣಿಮಾ, ಗುರುಪೂರ್ಣಿಮಾ ಜುಲೈ 29ನೇ ತಾರೀಕು ಬುಧವಾರ. ಸೊ ಈ ಗುರುಪೂರ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು ವಿಶೇಷವಾಗಿ ಸಹಸ್ರ ಗುರು ಶಾಂತಿ ಹೋಮ, 1008 ಸಂಖ್ಯೆಯಲ್ಲಿ ಗುರುಗ್ರಹಕ್ಕೆ ವಿಶೇಷವಾಗಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ದತ್ತಾತ್ರೇಯರ ಹೋಮವನ್ನು ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ಶ್ರೀ ಸೂಕ್ತ ಹವನ, ನಿಮ್ಮ ಆರ್ಥಿಕ ಬಾಧೆಗಳು ಪರಿಹಾರ ಆಗಬೇಕು, ಗುರುಬಲ ಚೆನ್ನಾಗಿ ಕೆಲಸ ಮಾಡಬೇಕು, ಆದ್ದರಿಂದ ಶ್ರೀ ಸೂಕ್ತ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ಸಂತಾನಲ್ಲದವರಿಗೆ ಸಂತಾನ ಆಗಬೇಕು ಅಂತ ಸಂತಾನ ಗೋಪಾಲಕೃಷ್ಣ ಹೋಮ, ಸರ್ಪದೋಷಗಳ ಪರಿಹಾರಕ್ಕೆ ಆಶ್ಲೇಷ ಬಲಿ ಪೂಜೆ, ಸರ್ಪ ಶಾಂತಿ ಹೋಮ, ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳೆಲ್ಲ ಮಾಡ್ತಾ ಇದ್ದೇವೆ. ಆದರೆ ಈ ಗುರು ಶಾಂತಿ ಇದೆಯಲ್ಲ, ಸಹಸ್ರ ಗುರು ಶಾಂತಿ ಹೋಮ ಜೊತೆಗೆ ಗುರು ದತ್ತಾತ್ರೇಯ ಹೋಮ ಬಹಳ ವಿಶೇಷವಾಗಿ ಮಾಡ್ತಾ ಇದ್ದೇವೆ. ಗುರು ಪೂರ್ಣಿಮೆ ಜುಲೈ 29ನೇ ತಾರೀಕು ಬುಧವಾರ, ಗುರು ಪೂರ್ಣಿಮೆಯ ದಿವಸ ಸಹಸ್ರ ಗುರು ಶಾಂತಿ ಹೋಮ, ಗುರು ದತ್ತಾತ್ರೇಯ ಹೋಮವನ್ನು ಮಾಡಿ ವಿಶೇಷವಾದ ಒರಿಜಿನಲ್ ಕನಕ ಪುಷ್ಯರಾಗ ರತ್ನ, ಒರಿಜಿನಲ್ ಕನಕ ಪುಷ್ಯರಾಗ, ಈ ಕನಕ ಪುಷ್ಯರಾಗ ರತ್ನವೇ ಅತ್ಯಂತ ಕಾಸ್ಟ್ಲಿ. ನಿಮಗೆ ಸಾಮಾನ್ಯವಾಗಿ ಎಲ್ಲರೂ ಗೊತ್ತಿರ್ತದೆ, ನಿಮಗೆ ಇಲ್ಲ ಅಂದರೆ ಕೇಳಿದ್ರೆ ಗೊತ್ತಾಗ್ತದೆ ನಿಮಗೆ. ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನು
ನಾವು ಈ ಗುರುಪೂರ್ಣಿಮೆ ದಿವಸ ಜುಲೈ 29 ತಾರೀಕು ಬುಧವಾರ ನಮ್ಮ ಯಾಗಶಾಲೆಯಲ್ಲಿ ಸಹಸ್ರ ಗುರು ಶಾಂತಿ ಹೋಮ, ಗುರುದತ್ತಾತ್ರೇಯ ಹೋಮ, ಶ್ರೀ ಸೂಕ್ತ ಹೋಮ, ಆಶ್ಲೇಷ ಬಲಿ ಪೂಜೆ, ಸಂತಾನ ಗೋಪಾಲಕೃಷ್ಣ ಹೋಮ, ಸರ್ಪಶಾಂತಿ ಹೋಮ, ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳಲ್ಲೆಲ್ಲ ಇದನ್ನಿಟ್ಟು ಎನರ್ಜೈಸ್ ಮಾಡ್ತಾ ಇದ್ದೇವೆ. ಅದು ಒಂದು ಸಲ ಎನರ್ಜೈಸ್ ಅಲ್ಲ, ಇದು ಆಗಲೇ ಇದನ್ನು ನಾನು ವಿಶೇಷವಾಗಿ ಈ ವಿಡಿಯೋ ಅಂಡಲ್ಲಿ ನಿಮಗೆ ಅದನ್ನು ತೋರಿಸ್ತೇವೆ. ನರಸೋಭಾವಾಡಿ ಅದ್ಭುತವಾಗಿ ನರಸಿಂಹ ಸರಸ್ವತಿಗಳ ಒಂದು ಸನ್ನಿಧಾನ, ಆ ಗುರುಗಳ ಒಂದು ಸನ್ನಿಧಾನದಲ್ಲಿ ಅಲ್ಲಿಗೆ ಹೋಗಿ ನರಸೋಭಾವಾಡಿಗೆ ಹೋಗಿ ಅಲ್ಲಿ ಈ ರತ್ನಗಳನ್ನು, ಈ ಕನಕ ಪುಷ್ಯರಾಗ ರತ್ನಗಳನ್ನು ಅಲ್ಲೇ ಇಟ್ಟು ಪಾದಪೂಜೆ ಮಾಡಿಸಿ ಅಲ್ಲಿ ಎನರ್ಜೈಸ್ ಮಾಡಿ ಅಲ್ಲಿ ಮೂಲ ಇದರ ಹತ್ರ ಇಟ್ಟು ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ಸಂಗಮ ಸ್ಥಾನ ಇದೆ, ಅಲ್ಲಿ ಪಂಚಗಂಗಾ ಹಾಗೂ ನದಿಗಳ ಸಂಗಮ ಇದೆ, ಆ ಸಂಗಮ ಸ್ಥಾನಕ್ಕೆ ಹೋಗಿ ಅಲ್ಲಿ ಕೂಡ ಪೂಜೆ ಮಾಡಿ ಎನರ್ಜೈಸ್ ಮಾಡಿಕೊಂಡು ಈ ಒಂದು ವಿಶೇಷವಾದ ಕನಕ ಪುಷ್ಯರಾಗ ರತ್ನಗಳನ್ನು ಮತ್ತೆ ಪುನಃ ನಮ್ಮ ಯಾಗಶಾಲೆಗೆ ತಂದಿದ್ದೇನೆ. ಈಗ ಮತ್ತೆ ಗುರುಪೂರ್ಣಿಮೆಯ ಒಂದು ಅದ್ಭುತವಾದ ದಿವಸ ಮತ್ತೆ ಪುನಃ ಇದನ್ನು ಎನರ್ಜೈಸ್ ಮಾಡ್ತೀವಿ. ಸೊ ಡಬಲ್ ತ್ರಿಬಲ್ ಎನರ್ಜೈಸ್ಡ್ ಆದ ಈ ಒರಿಜಿನಲ್ ಕನಕ ಪುಷ್ಯರಾಗ ರತ್ನ, ಸಾಮಾನ್ಯವಾಗಿ ಒರಿಜಿನಲ್ ಕನಕ ಪುಷ್ಯರಾಗ ರತ್ನವೇ ತುಂಬ ಕಾಸ್ಟ್ಲಿ, ಅದರಲ್ಲೂ ನರಸೋಬಾವಾಡಿ ತನಕ ನೀವು ಮಹಾರಾಷ್ಟ್ರ ತನಕ ಹೋಗಿ ಅಲ್ಲಿ ಸಂಗಮ ಸ್ಥಾನ ಗುರು ಸನ್ನಿಧಾನಗಳಲ್ಲಿ ಪಾದಪೂಜೆಗಳಲ್ಲಿ ಅಲ್ಲಿಟ್ಟು ಎನರ್ಜೈಸ್ ಮಾಡ್ಕೊಂಡು ಬಂದು ಮತ್ತೆ ಪುನಃ ನಮ್ಮ ಯಾಗಶಾಲೆಯಲ್ಲಿ ಗುರುಪೂರ್ಣಿಮೆ ದಿವಸ ಮತ್ತೆ ಎನರ್ಜೈಸ್ ಮಾಡಿ ನಮಗೆ ನಿಮಗೆಲ್ಲರಿಗೂ ಸಹ ಸಂಕಲ್ಪ ಸೇವೆ ಮಾಡಿದವರಿಗೆ ಕೊಡ್ತಾ ಇದ್ದೇವೆ. ಸೊ ದಯವಿಟ್ಟು ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ, ನಿಮ್ಮ ವಿಳಾಸ ಎಲ್ಲ ವಾಟ್ಸಪ್ ಮಾಡ್ಕೊಳ್ಳಿ. ತುಂಬಾ ಲಿಮಿಟೆಡ್ ಇದೆ. ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನ ನಾವು ನಮ್ಮ ಸಂಕಲ್ಪ ಸೇವೆ ಒಟ್ಟಿಗೆ ಪ್ರತಿಯೊಬ್ಬರಿಗೂ ಒಂದು ಸಂಕಲ್ಪ ಸೇವೆಗೆ ಒಂದು ಕನಕ ಪುಷ್ಯರಾಗ ರತ್ನವನ್ನು ಕೊಡ್ತಾ ಇದ್ದೇವೆ. ಗುರುಪೂರ್ಣಿಮೆಯ ವಿಶೇಷವಾದಂತಹ ಒಂದು ದಿನದ ಒಂದು ಸಂದರ್ಭದಲ್ಲಿ ಕೊಡ್ತಾ ಇರತಕ್ಕಂಥದ್ದು. ಎಲ್ಲ ಸಮಯ ಕೊಡ್ಲಿಕ್ಕೆ ಆಗುದಿಲ್ಲ, ಬಹಳ ಕಾಸ್ಟ್ಲಿ. ಇದನ್ನ ನಾನು ಉಂಗುರ ಎಲ್ಲ ಮಾಡಿಸ್ಕೊಡ್ಲಿಕ್ಕಂತೂ ಇನ್ನೂ ಕಷ್ಟ ಆಗ್ಬಿಡ್ತದೆ. ಸೊ ಅದರಿಂದಾಗಿ ಒರಿಜಿನಲ್ ಕನಕ ಪುಷ್ಯರಾಗವನ್ನು ಇಷ್ಟೆಲ್ಲ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇನೆ. ನೀವು ಉಂಗುರವೋ ಡಾಲರೋ ಏನೋ ಎಲ್ಲ ಅಂದ್ರೆ ನೀವು ಪಾಕೆಟಲ್ಲಿ ಕೂಡ ಇಟ್ಕೊಳ್ಬಹುದು, ನೀವು ಕಲೆಕ್ಷನ್ ಮಾಡಿ ನಿಮ್ಮ ಜೊತೆಗೆ ಇಟ್ಕೊಳ್ಬಹುದು. ಯಾವಾಗೂ ಸಹ ಗುರುಬಲ ಚೆನ್ನಾಗಿ ನಿಮಗೆ ಕೆಲಸ ಆಗಬೇಕು, ಒರಿಜಿನಲ್ ಗುರುಬಲದ ಶಕ್ತಿ ನಿಮಗೆ ಕೊಡ್ತಕ್ಕಂಥ ಕನಕ ಪುಷ್ಯರಾಗ ಒರಿಜಿನಲ್ ರತ್ನ ಆಗಿರ್ತದೆ. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ಬೇಗ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ ಹಾಗೂ ನಿಮ್ಮ ರಾಶಿ, ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡಿಕೊಂಡು ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ಕೊಟ್ಕೊಳ್ಳಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಬನ್ನಿ ಈಗ ನಮ್ಮ ನರಸೋಬಾವಾಡಿ ಆ ಕ್ಷೇತ್ರ ದರ್ಶನ, ಗುರುಗಳ ದರ್ಶನವನ್ನು, ಸನ್ನಿಧಾನ ದರ್ಶನ ಮಾಡೋಣ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ವಿಡಿಯೋ ಮಾತ್ರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ನಮಸ್ಕಾರ ವೀಕ್ಷಕರೇ, ಗುರುಪೂರ್ಣಿಮೆಯ ವಿಶೇಷವಾದಂತಹ ದೇವತಾರಾಧನೆಗಳ ಪ್ರಸಾದ ಏನಿದೆ ಕನಕ ಪುಷ್ಯರಾಗ, ಆ ಕನಕ ಪುಷ್ಯರಾಗ ರತ್ನಗಳ ಅಭಿಮಂತ್ರಣೆಗೋಸ್ಕರವಾಗಿ ನಾನು ನರಸಿಂಹವಾಡಿ ನಮ್ಮ ಗುರು ದತ್ತಾತ್ರೇಯರ ಒಂದು ಸನ್ನಿಧಾನಕ್ಕೆ ಬಂದಿದ್ದೇನೆ. ನೀವು ಮುಂದೆ ಸ್ವಾಮಿಗಳ ದರ್ಶನ, ಕ್ಷೇತ್ರ ದರ್ಶನ, ನದಿ ಸ್ನಾನ ಹಾಗೂ ವಿಶೇಷವಾಗಿ ನಮ್ಮ ರತ್ನಗಳ ಅಭಿಮಂತ್ರಣೆ, ಪೂಜೆ ಇತ್ಯಾದಿ ಎಲ್ಲವನ್ನೂ ಸಹ ನೋಡ್ತಾ ಇದ್ದೀರಿ, ನೋಡ್ತೀರಿ ಸಹ.